ಅದು ನಾನು ನಿಮ್ಗೋಸ್ಕರ ಕಾಫಿ ಮಾಡ್ಕೊಂಡು ಬರ್ತಿದ್ನಾ, ಅಲ್ಲಿ ಕೋಣೆ ಹತ್ರ ಯಾರೋ ಬೈದಾ ಕೇಳಿಸ್ತು. ಕಿಟಕಿ ಹತ್ರ ಹೋಗಿ ನೋಡ್ತೀನಿ, ಆ ಹುಡುಗಿ ಕೂದ್ಲು ಬಿಡ್ಕೊಂಡು ಹಿಂದೆ ಯಾರಿಗೋ ಬೈತಾ ನಿಂತಿದ್ಲು ಯಜಮಾನ್ರೆ. ನಾನು ಧೈರ್ಯ ಮಾಡಿ ಅಮ್ಮವ್ರೆ ಅಂತ ಕರೆದೆ. ಅವರು ತಿರುಗಿ ನನ್ ಮೇಲೆ ಕೂಗಾಡ್ಬಿಟ್ರು. ಅವ್ರ ಅವತಾರ ನೋಡಿ ಭಯ ಆಗಿ ಎದ್ನೋ ಬಿದ್ನೋ ಅಂತ ಓಡ್ ಬಂದೆ ಯಜಮಾನ್ರೆ. ಲೇ, ಅವಳಿಗೆ ಮೊದ್ಲೇ ತಲೆ ಸರಿ ಇಲ್ಲ ಅಂತ ಡಾಕ್ಟ್ರೇ ಹೇಳಿಲ್ವೇನೋ? ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ತಲೆ ಸರಿ ಇಲ್ಲ ಅಂದ್ರೆ ಪರವಾಗಿಲ್ಲ ಯಜಮಾನ್ರೆ, ಆದ್ರೆ ಅವಳೇ ಸರಿ ಇಲ್ಲ. ಅವಳ ಮೈ ಮೇಲೇನೋ ಬಂದಂಗೆಲ್ಲ ಆಡ್ತಿದ್ಲು. ಲೇ ಕೃಷ್ಣ, ಇದೇನೋ ಹೊಸ ಮ್ಯಾಟ್ರ್ ಹೇಳ್ತಾ ಇದೀಯಾ? ಹೌದಣ್ಣ, ನನಗೆ ಎಷ್ಟೊಂದ್ಸಲ ಮಧ್ಯರಾತ್ರಿ ಎಚ್ಚರ ಆಗುತ್ತೆ. ಅವಾಗ ಯಾರೋ ನಡ್ಕೊಂಡು ಹೋದಂಗ ಆಗುತ್ತಣ್ಣ. ನಾನು ಸ್ವಲ್ಪ ಧೈರ್ಯ ಮಾಡಿ ನೋಡಿದ್ದೀನಿ, ಈ ಹುಡುಗಿನೇ ಓಡಾಡ್ತಿರ್ತಾಳೆ. ಎಷ್ಟೋ ಸಲ ತೋಟದ ಯಾರೋ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ, ಆದ್ರೆ ನಾನು ಹುಡುಕ್ ನೋಡಿದ್ರೆ ಈ ಹುಡುಗಿನೇ ಒಬ್ಳೆ ನಿಂತ್ಕೊಂಡು ಒಬ್ಬೊಬ್ಳೆ ಮಾತಾಡ್ತಿರ್ತಾಳೆ. ಇದೆಲ್ಲ ನೋಡಿದ್ರೆ ಏನೋ ವಿಚಿತ್ರ ಇದೆ ಅಂತ ಅನ್ಸುತ್ತಣ್ಣ. ಲೇ, ನನಗೆ ಯಾವತ್ತೂ ಆಗದಿರೋ ಅನುಭವ ನಿನಗೆ ಹೆಂಗೋ ಆಯ್ತದೆ? ಅಣ್ಣ, ನೀನು ಎಣ್ಣೆ ಹೊಡೆದ್ ಮಲಗಿರ್ತೀಯ, ನಿನಗೆ ಎಲ್ಲಣ್ಣ ಜ್ಞಾನ ಇರುತ್ತೆ. ಅಲ್ಲ ಕಣೋ ಕೃಷ್ಣ, ಅವಳು ಬಂದ್ ಇಷ್ಟು ದಿನ ಆಯ್ತು, ಅವಳು ಹಾಗಾಡಿರೋದನ್ನ ನಾವ್ ಯಾವತ್ತೂ ನೋಡೇ ಇಲ್ವಲ್ಲೋ? ಅದೇನೋ ಗೊತ್ತಿಲ್ಲ ಯಜಮಾನ್ರೆ, ನನ್ ದುರಾದೃಷ್ಟಕ್ಕೆ ಇದೆಲ್ಲ ನನಗೆ ಆಗುತ್ತೆ. ಇನ್ಮೇಲೆ ಯಾವುದಕ್ಕೂ ನೀವುಗಳು ಹುಷಾರಾಗಿರಿ. ಆ ಕಾಫಿ ಎಲ್ಲ ಚೆಲ್ಲೋಯ್ತು, ನಾನು ನಿಮಗೆ ಫ್ರೆಶ್ ಆಗಿ ಕಾಫಿ ಮಾಡ್ಕೊ ಬರ್ತೀನಿ, ಇರಿ. ಲೇ ಗೋಪಾಲ, ಅವನೇನು ಕೃಷ್ಣ ಏನೇನೋ ಹೇಳ್ತಾನೆ, ನನ್ಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಅಯ್ಯ, ನಾವು ಅಕ್ಕೋತ್ ನನ್ನ ಮಗನ ಬಗ್ಗೆ ಯಾಕಣ್ಣ ತಲೆ ಕೆಡ್ಸ್ಕತೀಯ? ರಾತ್ರಿ ಎಲ್ಲ ರೀಲ್ಸ್ ನೋಡ್ತಾ ಇರ್ತಾನಲ್ವಾ, ಏನೇನೋ ನೋಡಿ ಹಿಂಗ ಆಡ್ತಾ ಇರ್ತಾನಣ್ಣ. ಹಂಗಂತೀಯ? ಹೂಣ, ಅಷ್ಟೇನಾ? ನೀನೇನು ತಲೆ ಕೆಡ್ಸ್ಕೊಬೇಡಣ. ಇನ್ಮೇಲೆ ಆ ಹುಡುಗಿ ಮೇಲೆ ನನ್ನ 2 ಕಣ್ಣಿಟ್ಟಿರ್ತೀನಿ. ಐ ಆಮ್ ಹಿಯರ್, ನೋ ಫಿಯರ್. ಏ ಗನ್ಗೋಪಾಲ, ಎತ್ತೋ ಕೈ. ನನಗೆ ಬುದ್ಧಿ ಹೇಳಕ್ ಬರ್ತೀಯ? ಹೋಗ್ ನೀನ್ ಕೊಡ ಹುಜ್ಜ, ಹೋಗ. ಸ್ವಲ್ಪ ಸದ್ರ ಕೊಟ್ರೆ ತೊಲೆ ಮೇಲೆ ಕೂತ್ಕೋತಾನೆ. ನಿನ್ಗೇನೋ ಬಂದಿರೋದು, ಮೊದ್ಲೇ ಎದುರ್ಕೊಂಡು ಸಾಯ್ತಾ ಇದ್ದೀನಿ, ಮತ್ತೆ ಹೆದರಿಸ್ತೀಯಲ್ಲೋ? ಕೆಲಸ ಏನು ಮಂಚೇನ ಮನೆ. ಪಾನಕಕ್ಕೆ ಬೆಲ್ಲ ಕಮ್ಮಿ, ಮಜ್ಜಿಗೆಗೆ ಉಪ್ಪು ಕಮ್ಮಿ, ನನ್ನ ಪ್ರೀತಿಗೇನು ಕಮ್ಮಿ, ನೀನೇ ಹೇಳಮ್ಮೆ. ಎಲ್ಲಿಟ್ಟೆ? ಅಣ್ಣ, ಸಿಗ್ತಾ ಇಲ್ವಾ? ಎಲ್ಲಮ್ಮ, ಬೀರೂನಲ್ಲೇ ಇಟ್ಟಿದ್ದೆ, ಆದ್ರೆ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೇನಣ್ಣ ಅಷ್ಟು ಇಂಪಾರ್ಟೆಂಟ್ ಆಗಿರೋ ಸರನ ಒಳ್ಳೆ ಮೊಬೈಲ್ ಫೋನ್ ಹುಡುಕ್ತಾ ಇದೆಯಲ್ಲ? ನೀ ನಿಜವಾಗ್ಲೂ ಆ ಸರನ ಇಲ್ಲಿ ತಗೊಂಡ್ಬಂದಿದ್ಯೋ ಅಥವಾ ಕಳೆದು ಹಾಕಿದ್ಯೋ? ನನ್ನ ಮುದ್ದು ತಂಗಿ ಸರಾನ ನಾನು ಅಷ್ಟು ಸುಲಭವಾಗಿ ಕಳೆದು ಹಾಕ್ಬಿಡ್ತೀನ? ನೀನ್ ಕೊಟ್ಟು ಅದೆಷ್ಟೋ ದಿನ ಆಗೋಯ್ತು. ಎಲ್ಲೋ ಜೋಪಾನವಾಗಿಡಬೇಕು ಅಂತಾನೆ ಇಟ್ಟಿದ್ದೀನಿ, ಆದ್ರೆ ಎಲ್ಲಿಟ್ಟಿದ್ದೀನಿ ಅಂತ ಸ್ವಲ್ಪ ಮರ್ತು ಹೋಗಿದ್ದೀನಿ ಅಷ್ಟೇ. ನಾನು ಎಷ್ಟೇ ಕಾಸ್ಟ್ಲಿ ಐಟಮ್ಸ್ ತೊಗೊಂಡು ಬಂದರೂ, ಯಾವುದೇ ಮುಖ್ಯವಾದ ಡಾಕ್ಯುಮೆಂಟ್ಸ್ ತೊಗೊಂಡು ಬಂದರೂ ಅದನ್ನು ಬೀರೂನಲ್ಲೇ ಇಡೋದು. ಬೀರುಳಿರೋ ವಸ್ತು ಎಲ್ಲ ಇಲ್ಲೇ ಇದೆ, ನಿನ್ನಿಡೆ ಬೀರುನೇ ಖಾಲಿ ಇದೆ. ಅಲ್ಲಿರೋ ಎಲ್ಲ ಒಡವೆಗಳು ಇಲ್ಲಿದೆ ಅಂದ್ರೆ ನನ್ ಸರ ಕಾಣ್ತಿಲ್ಲ ಅಂದ್ರೆ ಏನರ್ಥ?